ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಕತ್ತೀನಿ. ಇವಾಗ ಬಟ್ಟೆ ಸ್ವಲ್ಪ ಕಡಿಮೆ ಇತ್ತು ನೋಡ್ರಿ, ಹೀಗಾಗಿ ಒಂದು ಸ್ವಲ್ಪ ಬಟ್ಟೆನ ಜಾಯಿಂಟ್ ಮಾಡ್ಕೊಂಡು ಇವಾಗ 4 ಲೇಯರ್ ಆಗಿ ನಾನು ಮಡಚಿಟ್ಕೊಂಡಿದ್ದೀನಿ. ಅರ್ಧ ಇಂಚ್ ಆಗುವಷ್ಟು ನಾನು ಇವಾಗ ಮಾರ್ಜಿನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಇವಾಗ ಬ್ಲೌಸ್ ಸ್ಲೀವ್ ಕಟ್ಟಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. 38 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಮೆಜರ್ಮೆಂಟ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಆ ಸ್ಲೀವ್ ಲೆಂತ್ ಬಂದು 5.25 ಇಂಚಿತ್ತು. ಮೊದಲಿಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇವಾಗ ಲೈನಿಂಗ್ನ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಇಂಚ್ ಆಗುವಷ್ಟು ನಾನು ಮೊದಲಿಗೆ ಮಾರ್ಜಿನ್ನ ನೋಡ್ಬೋದು ನೀವು. ಆಮೇಲೆ 5.25 ಇಂಚ್ ಆಗುವಷ್ಟು ಲೆಂತ್ಗೆ ಮಾರ್ಕ್ ಮಾಡಿ ಒಂದು ಲೈನನ್ನು ಎಳ್ದೀನಿ. ಇವಾಗ ಡೌನಿಂಗ್ ಬಂದು 2.5 ಇಂಚ್ ತಗೊಂಡು ಇವಾಗ ಮಧ್ಯದಲ್ಲಿ ಒಂದು ಗೆರೆನ ಎಳೆದಿದ್ದೀನಿ. ಇವಾಗ 1.5 ಇಂಚ್ ಆಗುವಷ್ಟು ನಾನು ಮಾರ್ಕನ್ನು ಹಾಕೀನಿ. ಇದಾದ ನಂತರ ಇವಾಗ ಆರ್ಮ್ ಹೋಲ್ ಲೆಂತ್ನ ನಾವು ಚೆಕ್ ಮಾಡ್ಕೋಬೇಕಾಗ್ತೈತಿ. ರೆಡಿ ಬ್ಲೌಸ್ ಒಳಗೆ 8.25 ಇಂಚಿತ್ತು. ಸೊ 8.25 ಇಂಚ್ಗೆ ನಾನು ಮಾರ್ಕ್ ಹಾಕಿಬಿಟ್ಟು 1.5 ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಂಡನಿ. ಹಾಗೆ ಸ್ಲೀವ್ ರೌಂಡಿಂಗನ್ನು ಇವಾಗ ಮಾರ್ಕ್ ಮಾಡಿ ಅದಕ್ಕೂ ಕೂಡ 1.5 ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್ನ ಮಾರ್ಕ್ ಮಾಡಿ ಬಿಡ್ತೀನಿ. ನೀವು ಆರ್ಮ್ ಹೋಲ್ ನೀವು ಲೆಂತ್ನ ಚೆಕ್ ಮಾಡ್ಕೋಬೇಕು ಅಂತಂದರೆ ಯಾವಾಗಲೂ ಬ್ಲೌಸ ಬ್ಯಾಕ್ ಪಾರ್ಟಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗ್ತೈತಿ. ನಾನಿಲ್ಲಿ ನೋಡ್ತಾ ಇರ್ಬೋದು. ಇವಾಗ ಬ್ಲೌಸ್ ಕಟಿಂಗ್ ಮಾಡಬೇಕಾಯ್ತು ಅಂತಂದರೆ ಎದೆ ಸುತ್ತಳತೆ ಮತ್ತು ಆರ್ಮ್ ಹೋಲ್ ಲೆಂತ ನಾವು ಮೊದಲಿಗೆ ಚೆಕ್ ಮಾಡ್ಕೋಬೇಕು. ಸೊಂಟದ ಸುತ್ತಳತೆ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕಾಗ್ತೈತಿ. ಇವಾಗ ಒಂದು ಲೈನನ್ನು ಎಳ್ಕೊಂಡೆ ನೋಡ್ತಾ ಇರ್ಬೋದು. ಈ ಪಾಯಿಂಟು ಮತ್ತು ಆರ್ಮ್ ಹೋಲ್ ಎಂಡಿಂಗ್ ಪಾಯಿಂಟ್ ಏನಿದೆಯಲ್ಲ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಪಾಯಿಂಟನ್ನು ಮಾಡಬೇಕು. ಇದಾದ ನಂತರ ಇವಾಗ ಈ ಸೈಡ್ ಕೂಡ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಳಕತ್ತೀನಿ. ಇದಾದ ನಂತರ ಎರಡು ಕೂಡ ಪಾಯಿಂಟ್ನ ಜಾಯಿಂಟ್ ಮಾಡ್ಲಾಕತ್ತೀನಿ. ಮತ್ತು ಇಲ್ಲಿ ಆರ್ಮ್ ಹೋಲ್ ಸೇಪ್ ಏನೈತಲ್ಲ ಹಾಕೋ ತುಂಬಾ ಈಸಿ ಅನ್ಬೋದು. ಇವಾಗ ಮೇಲ್ಗಡೆ 1/4 ಇಂಚ್ ಆಗೋಷ್ಟು ಈ ರೀತಿಯಾಗಿ ಕೆಳಗಡೆ 1/4 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿಬಿಟ್ಟು ಈ ರೀತಿಯಾಗಿ ಲೈನನ್ನು ಎಳಿಬೇಕು. ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಫಾಲೋ ಮಾಡಿ ನೀವು ಸ್ಲೀವ್ ಕಟ್ಟಿಂಗ್ ಆರಾಮಾಗಿ ನೀವು ಕಟಿಂಗ್ ಮಾಡ್ಬೋದು. ಬರ್ತಾ ಏನೈತಲ್ಲ ನೀವು ಫ್ರೀ ಹ್ಯಾಂಡಲ್ ಕೂಡ ಕಟ್ಟಿಂಗ ಮಾಡ್ತಿರ್ತೀರಿ. ಮತ್ತು ಅರ್ಧ ಇಂಚ್ ಆಗುವಷ್ಟು ಸೆಂಟ್ರಲ್ಲಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ 1 ಇಂಚು ಇದು ಫ್ರಂಟ್ ಶೇಪನ್ನು ನಾವು ತೆಗಿಬೇಕಾಯಿತು ಅಂತಂದರೆ ಈ ರೀತಿಯಾಗಿ ಮಾಡೋದು. ಮೊದಲಿಗೆ ಸೆಂಟ್ರಲ್ ಏನು ಪಾಯಿಂಟ್ ಕೊಟ್ಟಿರ್ತೀವಲ್ವ ನಾವು ಅದರಿಂದ ಅರ್ಧ ಇಂಚ್ ಆಗುವಷ್ಟು ಕೆಳಗಡೆ ಮತ್ತು ಸ್ಟಾರ್ಟಿಂಗಲ್ಲಿ ಏನೈತಲ್ಲ 1 ಇಂಚ್ ಆಗುವಷ್ಟು ಮಾರ್ಕನ್ನು ಮಾಡಿಬಿಡಬೇಕು. ಇವಾಗ ಮೊದಲಿಗೆ ಹಾಕಿರ್ತಕ್ಕಂಥ ಗೆರೆನ ಇವಾಗ ರಿಮೂವ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಈಸಿಯಾಗಿ ನೀವು ಸ್ಲೀವ್ ಕಟ್ಟಿಂಗ್ನ ಮಾಡ್ಬೋದು. ನಾನು ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ಬೇಕಾಯ್ತು ಅಂತಂದರೆ ನಾನು ಮೊದಲಿಗೆ ಸ್ಲೀವ್ ಕಟ್ಟಿಂಗ್ ತೋರಿಸಿ ಮತ್ತು ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತೀನಿ. ಯಾಕಂತಂದ್ರೆ ವಿಡಿಯೋ ನೋಡಿಕೊಂಡು ಯಾರಾದರೂ ಬ್ಲೌಸ್ ಕಟ್ಟಿಂಗ ಸ್ಟಿಚಿಂಗ ಮಾಡ್ಲಾಕೈತೀನಂದ್ರೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ತೋರಿಸ್ತೀನಿ. ಮೊದಲಿಗೆ ಇವಾಗ ಓಪನ್ ಮಾಡಿಬಿಟ್ಟು 4 ಲೇಯರ್ನ ಓಪನ್ ಮಾಡಿಬಿಟ್ಟು ಈ ರೀತಿಯಾಗಿ 2 ಲೇಯರ್ನ ತೊಗೊಂಡು ಫ್ರಂಟ್ ಶೇಪ್ನ ತೆಗಿಲಾಕತ್ತೀವಿ. ಒಂದೊಂದು ಸರ್ತಿ ನಾವು ಏನಾಗಿಬಿಟ್ಟಿರ್ತೈತಿ 4 ಲೇಯರ್ ಇಟ್ಕೊಂಡೇ ನಾವು ಕಟಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ 3 ಲೇಯರ್ ಬಂದುಬಿಡ್ತೈತಿ. ಹೀಗಾಗಿ ಈ ರೀತಿಯಾಗಿ ಫುಲ್ ಓಪನ್ ಮಾಡಿಬಿಟ್ಟು ಈ ರೀತಿಯಾಗಿ ಫ್ರಂಟ್ ಶೇಪನ್ನು ನಾವು ತೆಗೆದ್ರೆ ಇವಾಗ ಸ್ಲೀವ್ ಕಟ್ಟಿಂಗ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಏನು ಮಾಡ್ಲತ್ತಾನಿಲ್ಲ, ಇವಾಗ ಬಟ್ಟೆನ ಓಪನ್ ಮಾಡಿಬಿಟ್ಟು ಇವಾಗ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ತೋರಿಸ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡ್ತಾರೆ. ಇವಾಗ ಫೋಲ್ಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಮುಂದ್ಗಡೆ ಏನೈತಲ್ಲ ಇವಾಗ ಸ್ಲೀವ್ ಅಂತೂ ಕಟಿಂಗ್ ಮಾಡಿದ್ದೀವಿ. ಇವಾಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇವಾಗ ಅಳತೆ ಬ್ಲೌಸ್ನ ತೊಗೊಂಡು ಬ್ಲೌಸ್ ಲೆಂತ್ ಎಷ್ಟಿದೆ, ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಮೊದಲಿಗೆ ನಾವು ಚೆಕ್ ಮಾಡ್ಕೋಬೇಕಾಗ್ತೈತಿ. ವಾಯ್ಸ್ ಓವರ ನಾನು ಆಮೇಲೆ ಕೊಡ್ತಾಯಿದ್ದೀನಿ. ಯಾಕಂತಂದರೆ ನನ್ನ ಮಕ್ಕಳು ಸ್ವಲ್ಪ ತುಂಬಾ ಗಲಾಟೆ ಮಾಡ್ಲಾಕತ್ತಿರು, ಹೀಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ಲಾತೀನಿ. ಹಾಗೆ ಇವಾಗ ಹುಕ್ಸ್ ಪಟ್ಟಿಯಿಂದ ಹಿಡಿದು ಹುಕ್ಸ್ ಏನು ಹಚ್ಚಿವಲ್ವ ಅಲ್ಲಿಂದ ಹಿಡಿದು ಇಲ್ಲಿ ಆರ್ಮ್ ಹೋಲ್ ಎಂಡಿಂಗ್ ಪಾಯಿಂಟ್ ಏನು ನಾವು ಸ್ಲೀವ್ ಜಾಯಿಂಟ್ ಮಾಡಿರ್ತೀವೋ ಅಲ್ಲಿವರೆಗೂ ನೋಡಬೇಕು. ಇಲ್ಲಿ 9.5 ತೋರಿಸ್ತಾ ಇದೆ. ಎದೆ ಸುತ್ತಳತೆ ಬಂದುಬಿಟ್ಟು 38 ಎದೆ ಸುತ್ತಳತೆ ಇದು. ಹಾಗೆ ಇವಾಗ ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿರ್ತೀವಿ ಅಲ್ಲಿಂದ ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಹಿಡಿದಿರ್ತೀವಲ್ಲ ಅಲ್ಲಿವರೆಗೂ ನಾನು ನೋಡ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ 13 ಇಂಚು ಬ್ಲೌಸ್ ಲೆಂತ್ ಐತಿ. ಇದಾದ ನಂತರ ಇವಾಗ ನಾನು ಇದು ಹುಕ್ಸ್ ಏನು ನಾವು ಹುಕ್ಸ್ ಮಣಿ ಏನು ಪಟ್ಟಿ ಇರ್ತೈತಲ್ಲ ಅದನ್ನು ಬಿಟ್ಟು ನಾವು ಈ ರೀತಿಯಾಗಿ 4 ಲೇಯರ್ ಆಗಿ ಮಡ್ಚ್ಕೊಂಡೆ ನೀವು ನೋಡ್ತಾ ಇರ್ಬೋದು. 1 ಇಂಚ್ ಆಗೋಷ್ಟು ಬಿಟ್ಟಿದ್ದೀನಿ. ಬಿಟ್ಟು ಆದ ನಂತರ 4 ಲೇಯರ್ ಆಗಿ ಮಡಿಚಿಬಿಟ್ಟು ಕರೆಕ್ಟಾಗಿ 8 ಇಂಚ್ ಐತಿ. ಈ ರೀತಿಯಾಗಿ ನೀವು ಸ್ಟಾರ್ಟಿಂಗ್ ಕಟಿಂಗ್ ಮಾಡೋರಾಗಿದ್ದರೆ ಈ ರೀತಿಯಾಗಿ 4 ಲೇಯರ್ ಆಗಿ ಮಡಿಚಿಬಿಟ್ಟು ನೀವು ಅಳತೆ ಮಾಡಿರಿ ಅಂತಂದ್ರೆ ಬೇಗನೆ ಗೊತ್ತಾಗ್ತೈತಿ.
ಇದು ಟೋಟಲಾಗಿ ಸೊಂಟದ ಸುತ್ತಳತೆ 32. ಇದ್ರದ್ದು 4 ಭಾಗ ಮಾಡಿ 1 ಭಾಗನ ನಾವು ಇಲ್ಲಿ ಮಾರ್ಕ್ ಮಾಡಬೇಕಾಗ್ತೈತಿ. ಇವಾಗ ಮೊದಲಿಗೆ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಒಂದು ಸ್ಟಿಚಿಂಗ್ ಮಾರ್ಜಿನ್ನ ಇಳಿಲಾಕತ್ತೀನಿ. ಯಾಕಂತಂದ್ರೆ ಇಲ್ಲಿ ನಾವು ಇದು ನಾನು ಲೈನಿಂಗ್ನ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಸಿಂಪಲ್ ಪ್ಲೇನ್ ಬ್ಲೌಸ್ ಅಂತಂದ್ರೆ 1.5 ಇಂಚ್ ಆಗುವಷ್ಟು ಫೋಲ್ಡ್ ಮಾಡಲಿಕ್ಕೆ ಅಂತ ಹೇಳಿ ತೊಗೊಳಕ್ಕೆ ನಡಿತೈತಿ. ಇಲ್ಲಿ ನಾನು ಲೈನಿಂಗ್ನ ಕಟ್ ಮಾಡ್ತಾ ಇದ್ದೀನಲ್ಲ, ಸೊ ಸ್ಟಿಚಿಂಗ್ಗೋಸ್ಕರ ಅಂತ ಅರ್ಧ ಇಂಚ್ ತೊಗೊಂಡಿದ್ದೀನಿ. ಮತ್ತು ಬ್ಲೌಸ್ ಲೆಂತ್ ಬಂದು ರೆಡಿ ಬ್ಲೌಸ್ ಒಳಗೆ 13 ಇಂಚ್ ಐತಿ. ಒಂದು 1/4 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊಂಡು ನಾನು 13.25 ಇಂಚ್ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಏನೈತಲ್ಲ ಬ್ಲೌಸ್ ಲೆಂತ್ನ ಜಾಸ್ತಿ ಇಡು ಅಂತ ಕಸ್ಟಮರ್ ಹೇಳಿದರು. ಇವಾಗ ಮೊದಲಿಗೆ ಏನೈತಲ್ಲ 13.25 ಇಂಚ್ ಆಗುವಷ್ಟು ಲೆಂತ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಒಂದು ಗೆರೆನ ಇಳಿತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚ್ ತೊಗೊಂಡು ನಂತರ ಬ್ಲೌಸು ಲೆಂತು 13.25 ಇಂಚ್ಗೆ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಅರ್ಧ ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇದು ಏನಕ್ಕೆ ಅಂತಂದರೆ ನಾವು ಶೋಲ್ಡರ್ನ ಜಾಯಿಂಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಅರ್ಧ ಇಂಚನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು 13.25 ಇಂಚ್ಗೆ 1 ಇಂಚ್ ಎಕ್ಸ್ಟ್ರಾ ಮಾಡಿ ಡೈರೆಕ್ಟಾಗಿ ತೋರಿಸ್ಬೋದಿತ್ತು. ಬಟ್ ವಿಡಿಯೋ ನೋಡ್ಕೊಂಡು ಬ್ಲೌಸ್ ಕಟಿಂಗ್ ಮಾಡೋರಿಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ತೋರ್ತಾ ಇದ್ದೀನಿ. ಶೋಲ್ಡ್ರ್ ಬಂದು 5.5 ಇಂಚ್ಗೆ ನಾನು ತೊಗೊಂಡಿದ್ದೀನಿ. 38 ಎದೆ ಸುತ್ತಳತೆಗೆ ನಾನು 5.5 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ನೆಕ್ ಬಿಡ್ತು 2 ಇಂಚ್ ತೊಗೊಂಡಿದ್ದೀನಿ ನಾನು. ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಜಾಸ್ತಿ ತೊಗೊಂಡ್ರೆ. ಹೀಗಾಗಿ ಈ ಒಂದು 38 ಎದೆ ಸುತ್ತಳತೆಗೆ ನೆಕ್ ಬಿಡ್ತು 2 ಇಂಚು ಸಾಕಾಗುತ್ತೆ. ಆಮೇಲೆ 3.5 ಇಂಚು ಶೋಲ್ಡ್ರ್ ಉಳ್ಕೊಳ್ತು. ಆಮೇಲೆ ಇವಾಗ ನಾನು ಆರ್ಮ್ ಹೋಲ್ ಲೆಂತ್ ನಾನು ತೊಗೊಂಡಿದ್ದೀನಿ. ಆರ್ಮ್ ಹೋಲ್ ಲೆಂತ್ನ ಮೊದಲಿಗೆ 5.5ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ನಂತರ ಮಾರ್ಕಿಂಗ್ ಕಂಪ್ಲೀಟ್ ಆದ ನಂತರ ನಾವು ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ 8.5 ಇಂಚ್ ಬಂತು ಅಂತಂದ್ರೆ ಕಡಿಮೆಯದು ಹೆಚ್ಚು ಬಂತು ಅಂತಂದರೆ ನಾವು ಆರ್ಮ್ ಹೋಲ್ ಲೆಂತ್ ಜಾಸ್ತಿ ಬರ್ತಿದೆ ಅಂತಂದರೆ ಸ್ವಲ್ಪ ಡೌನಿಂಗ್ ಕಡಿಮೆ ಮಾಡ್ಕೋಬೋದು. ಇಲ್ಲ ಆರ್ಮ್ ಹೋಲ್ ಲೆಂತ್ ನಮ್ಗೆ ಕಡಿಮೆ ಬರ್ತಿದೆ ಅಂತಂದರೆ ಡೌನಿಂಗ್ನ ಜಾಸ್ತಿ ಮಾಡ್ಕೋದು. ಈ ರೀತಿಯಾಗಿ ಮಾಡೋದು. ಇವಾಗ ನಾನು 5.5 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಲಾಕತ್ತೀನಿ. ಹಾಗೆ 1.5 ಇಂಚಿಗೆ ಇಲ್ಲಿ ಕರ್ವ್ ಶೇಪಲ್ಲಿ ಕೂಡ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಇವಾಗ ಕರ್ವ್ ಸ್ಕೇಲ್ ತೊಗೊಂಡು ಈ ರೀತಿಯಾಗಿ ಮಾರ್ಕ್ ಕೂಡ ಮಾಡ್ಬೋದು. ಅಂದರೆ ನೀವು ಫ್ರೀ ಹ್ಯಾಂಡಲ್ಲಿ ನಮಗೆ ಅಷ್ಟೊಂದು ಸರಿಯಾಗಿ ಬರ್ತಿಲ್ಲ ಅಂತಂದರೆ ಈ ರೀತಿಯಾಗಿ ನೀವು ಕರ್ವ್ ಸ್ಕೇಲ್ ತೊಗೊಂಡು ಮಾರ್ಕ್ ಕೂಡ ಮಾಡ್ಬೋದು. ಶೋಲ್ಡ್ರ್ ಜಾಸ್ತಿ ಆಗಲ್ವಾ ಈ ಬ್ಲೌಸ್ಗೆ ಅಂತ ನೀವು ಕೇಳ್ಬೋದು. ರೆಡಿ ಬ್ಲೌಸ್ ಒಳಗೆ ನೀವು ಅಳತೆ ಮಾಡಿ ನೋಡಿ. ಶೋಲ್ಡ್ರ್ ಕಡಿಮೆ ಇದೆ ಅಂತಂದರೆ ಕಡಿಮೆ ಇಟ್ಕೊಳ್ಳಿ. ಇಲ್ಲಿ ಸ್ಲೀವ್ ಜಾಯಿಂಟ್ಗೆ ಅರ್ಧ ಇಂಚು, ಆಮೇಲೆ ಪೈಪಿಂಗ್ ಮಾಡೋದಕ್ಕೋಸ್ಕರ 1/4 ಇಂಚು, ಟೋಟಲಾಗಿ ಇಲ್ಲಿ ನಮಗೆ 2.25 ಇಂಚು ಶೋಲ್ಡ್ರ್ ರೆಡಿ ಬರ್ತೈತಿ. ಹೀಗಾಗಿ ಕಡಿಮೆ ಇದೆ ರೆಡಿ ಬ್ಲೌಸ್ ಒಳಗಂತಂದರೆ ಒಂದು ಸ್ವಲ್ಪ ನೀವು ಶೋಲ್ಡ್ರನ್ನ ಕಡಿಮೆ ಮಾಡ್ಕೋಬೋದು. ಆದರೆ ನೆಕ್ ವಿಡ್ತಲ್ಲಿ ಅದೇ ರೀತಿಯಾಗಿ ಚೇಂಜಸ್ಸನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಇವಾಗ ನಾನು ಇಲ್ಲಿ ಬೆನ್ಪಟ್ಟಿ ಎಷ್ಟೈತಿ ಅಲ್ಲ ಅಂತ ನೋಡ್ತಾ ಇದ್ದೀನಿ. 4 ಇಂಚಿತ್ತು. 4 ಇಂಚ್ಗೆ ಮಾರ್ಕ್ ಮಾಡಿ ನಂತರ ಇಲ್ಲಿ 2.25 ಇಂಚಿಗೆ ನಾನು ವಿಡ್ತ್ನ ತೊಗೊಂಡಿದ್ದೀನಿ. ಕೆಳಗಡೆ ಮೇಲ್ಗಡೆ 2 ಇಂಚು, ಕೆಳಗಡೆ 2.25 ಇಂಚ್ ತೊಗೊಂಡಿದ್ದೀನಿ. ಬ್ರಾಡ್ ನಿಮ್ಗೆ ಜಾಸ್ತಿ 3 ಇಂಚ್ನೂ ತೊಗೋಬೋದು. ನಾನಿಲ್ಲಿ 2.25 ಇಂಚನ್ನು ತೊಗೊಂಡು ರೌಂಡ್ ಶೇಪಲ್ಲಿ ಮಾರ್ಕನ್ನು ಹಾಕ್ಲಾಕತ್ತೀನಿ. ಇದಾದ ನಂತರ ಇವಾಗ ಸೊಂಟದ ಸುತ್ತಳತೆ ಎಷ್ಟು 8 ಇಂಚು. ಇವಾಗ 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಬ್ಯಾಕ್ ಪಾರ್ಟನ್ನು ನಾವು ಕಟಿಂಗ್ ಮಾಡ್ತಾಯಿದ್ದೀವಲ್ವ, ಸೊ ಬ್ಯಾಕ್ ಡಾಟ್ ಹಿಡಿಯೋದಕ್ಕೋಸ್ಕರ ಅಂಥೇಳಿ 1 ಇಂಚು. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ 1.5 ಇಂಚು. ನೀವು ಸ್ಟಿಚಿಂಗ್ ಮಾರ್ಜಿನ 1 ಇಂಚ್ ತೊಗೋತಿರೋ ಅಥವಾ 1.5, 2 ಇಂಚು ನಿಮ್ಮ ಮೇಲೆ ಡಿಪೆಂಡು. ನಾನಿಲ್ಲಿ 1.5 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಎದೆ ಸುತ್ತಳತೆ 9.5 ಇಂಚು ಮತ್ತು ಸ್ಟಿಚಿಂಗ್ ಮಾರ್ಜಿನ್ 1.5 ಇಂಚು. ಇವಾಗ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ನಾನು ಆರ್ಮ್ ಲೆಂತ್ನ ಚೆಕ್ ಮಾಡ್ತಾಯಿದ್ದೀನಿ. ಬಹುಶಃ ಇದು ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ, ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಜಾಸ್ತಿ ಅರ್ಧ ಇಂಚ್ ಹಾಕುವಷ್ಟು ನಮಗೆ ಜಾಸ್ತಿ ಬರ್ತಿದೆ. ಹೀಗಾಗಿ ನಾನು 5.5 ಏನೈತಲ್ಲ ಅದನ್ನ ಸ್ವಲ್ಪ ಡೌನಿಂಗ್ನ ಕಡಿಮೆ ಮಾಡಿ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇವಾಗ ಚೆಕ್ ಮಾಡಿ ನೋಡ್ತೀನಿ ನಾನು ಕರೆಕ್ಟಾಗಿ 8.5 ಇಂಚು ಆರ್ಮ್ ಲೆಂತ್ ಬರ್ತಿದೆಯಲ್ಲ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಕರೆಕ್ಟಾಗಿ 8.5 ಇಂಚು ಆರ್ಮ್ ಲೆಂತು ಬರ್ತಿದೆ. ಈ ರೀತಿಯಾಗಿ ನಾವು ಕಟಿಂಗ್ ಮಾಡುವಾಗ ಚೇಂಜಸ್ನ ಮಾಡ್ಕೋಬೋದು. ಇವೆರಡೂ ಕೂಡ ಮಾರ್ಕಿಂಗ ಇವಾಗ ಕಂಪ್ಲೀಟ್ ಮಾಡ್ತೀನಿ ಮಾರ್ಕ್ ಹಾಕಿ. ಇದಾದ ನಂತರ ಇವಾಗ ಸೊಂಟ ಸುತ್ತಳತೆ ಏನೈತಲ್ಲ 8 ಇಂಚ್ಗೆ ಏನು ಮಾರ್ಕ್ ಹಾಕಿದ್ದೀವಲ್ಲ ಈ ರೀತಿಯಾಗಿ ಇಟ್ಕೊಂಡು ಫೋಲ್ಡ್ ಮಾಡಿ ಮಧ್ಯದಲ್ಲಿ ಒಂದು ಮಾರ್ಕನ್ನು ಹಾಕಬೇಕು. ಇದು ಯಾಕಂತಂದರೆ ನಾವು ಬ್ಯಾಕ್ ಪಾರ್ಟಲ್ಲಿ ಟಚ್ ಪಾಯಿಂಟ್ನ ಹಿಡಿಬೇಕಂತಂದರೆ ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡಬೇಕು. ಆ ಸೈಡ್ ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚು. ಲೆಂತ್ ಬಂದು ನಾನು 3.25 ಇಂಚಿಗೆ ನಾನು ಮಾರ್ಕನ್ನು ಮಾಡಿ ಇವಾಗ ಎರೆ ಎಳ್ತಾ ಇದ್ದೀನಿ. ನೀವು ಆಯಾ ಬ್ಲೌಸ್ಗೆ ಎಷ್ಟಿದೆಯಲ್ಲ ಟಕ್ಸ್ ಲೆಂತ್ನ ನೋಡಿಬಿಟ್ಟು ನೀವು ಮಾರ್ಕ್ನ ಮಾಡ್ಬೋದು. ಈ ರೀತಿಯಾಗಿ ಈಸಿ ಮೆಥಡ್ ಒಳಗೆ ಬ್ಲೌಸ್ ಮಾರ್ಕಿಂಗ್ನ ಮಾಡಿ ಕಟಿಂಗ್ನ ಮಾಡ್ಬೋದು. ಇವಾಗ ಬ್ಲೌಸ್ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಯಾವ ರೀತಿಯಾಗಿ
ಮಾರ್ಕ್ ಮಾಡೋದಂತ ಹೇಳಿ ಈಸಿ ಮೆಥಡ್ ಒಳಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲ ನೋಡ್ಲತ್ತಿರಲ್ಲ, ಪ್ರತಿಯೊಬ್ಬರು ಕೂಡ ಸ್ಕಿಪ್ ಮಾಡದೆ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಏನೈತಲ್ಲ ಮಾರ್ಕಿಂಗ್ ಮಾಡಾದ ನಂತರ ಇವಾಗ ಕಟಿಂಗ್ನ ಮಾಡ್ತಾಯಿದ್ದೀನಿ. ಇದಾದ ನಂತರ ಇವಾಗ ಬ್ಯಾಕ್ ಪಾರ್ಟಲ್ಲಿ ನಾನು ಮಾರ್ಕಿಂಗ್ ಅಷ್ಟೇ ಮಾಡಿದ್ದೀನಿ. ಇವಾಗ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾಯಿತು ಅಂತಂದರೆ ಕಟಿಂಗ್ನ ಮಾಡ್ತೀನಿ. ಇದಾದ ನಂತರ ಇನ್ನು ಫ್ರಂಟ್ ಪಾರ್ಟನ್ನು ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಈ ರೀತಿಯಾಗಿ ನೀವು ಆಯಾ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಇವಾಗ ನಾನು ಯಾವ ರೀತಿಯಾಗಿ ಹೇಳ್ಕೊಟ್ಟಿದ್ದೀನಲ್ಲ, ಈ ರೀತಿಯಾಗಿ ನೀವು ಮಾರ್ಕಿಂಗ್ ಮಾಡಿ ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ. ನೀವು ಖಂಡಿತವಾಗ್ಲೂ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತೀರ. ಇವಾಗ ಬ್ಯಾಕ್ ಪಾರ್ಟನ್ನು ಇಟ್ಬಿಟ್ಟು ಮಾರ್ಕಿಂಗ್ನ ನಾನು ಮಾಡ್ತಾಯಿದ್ದೀನಿ. ಮೊದಲಿಗೆ ಕ್ಲೋಸ್ ಇರೋ ಪಾರ್ಟನ್ನು ನಮ್ಮ ಕಡೆ ಇಟ್ಟು ಓಪನ್ ಇರೋದು ಎದುರುಗಡೆ ಇಟ್ಟಿದ್ದೀನಿ. ಮತ್ತು ಇವಾಗ ಏನೈತಲ್ಲ ಒಂದು ಅರ್ಧ ಇಂಚ್ ಆಗೋ ಅಷ್ಟು ನಾನು ಒಂದು ಸೈಡಿಗೆ ನೋಡ್ತಾ ಇರ್ಬೋದು, ನಮ್ಮ ಎದುರುಗಡೆ ಬಿಟ್ಬಿಟ್ಟು ನಾನು ಇಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಇವಾಗ ಹುಕ್ಸ್ ಪಟ್ಟಿ ಮತ್ತು ಗುಂಡಿ ಪಟ್ಟಿ ನಾವು ಅಟ್ಯಾಚ್ ಮಾಡ್ತೀವಲ್ವ, ಸೊ ಅದಕ್ಕೋಸ್ಕರ ಒಂದು ಅರ್ಧ ಇಂಚ್ ಆಗುವಷ್ಟು ನಾವು ಬಿಟ್ಟು ಬ್ಯಾಕ್ ಪಾರ್ಟನ್ನು ಇಟ್ಟು ಮಾರ್ಕಿಂಗ ಮಾಡ್ಕೋಬೇಕಾಗ್ತೈತಿ. ಇವಾಗ ಪೂರ್ತಿನೂ ಫುಲ್ ಫೋಲ್ಡಿಂಗ್ ಮಾಡಿ ಇವಾಗ ಈ ಪಾರ್ಟನ್ನು ನಾನು ಇಡ್ತಾಯಿದ್ದೀನಿ. ಇದು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದಾದ್ರೆ ಓಪನ್ ಇರೋದು ನಮ್ಮ ಸೈಡ್ ಇಟ್ಕೊಂಡ್ರೂ ನಡೆಯುತ್ತೆ, ಇಲ್ಲ ಅಂತಂದ್ರೂ ನಡಿತೈತೆ. ಮತ್ತು ಬ್ಯಾಕ್ ಪಾರ್ಟ್ ನಾವು ಮಾರ್ಕಿಂಗ್ ಮಾಡಬೇಕಾಯ್ತು ಅಂತಂದರೆ ಕ್ಲೋಸ್ ಇರೋದು ನಮ್ಮ ಸೈಡ ಇಟ್ಕೋಬೇಕಾಗ್ತೈತಿ. ಇವಾಗ ನೋಡ್ತಾ ಇರ್ಬೋದು, ಮೊದಲಿಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಸ್ಪೇಸನ್ನು ಬಿಟ್ಟು ನಾನು ಬಟ್ಟೆನ ಇಟ್ಟು ಸುತ್ತಲೂ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ನೆಕ್ ಬಿಡ್ತು ಈ ರೀತಿಯಾಗಿ ನಾವು ಸ್ಟಾರ್ಟಿಂಗಿಂದ ಇಡಬಾರ್ದು. ಯಾಕಂತಂದ್ರೆ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ ಒಂದು ಅರ್ಧ ಇಂಚ್ ತೊಗೊಂಡಿರ್ತೀವಲ್ವ, ಸೊ ಅದನ್ನ ಬಿಟ್ಟು ಮಾರ್ಕಿಂಗ್ನ ಮಾಡ್ಬೋದು. ಇವಾಗ ಏನು ಮಾಡ್ತಾಯಿದ್ದೀನಲ್ಲ, ಈ ರೀತಿಯಾಗಿ ನಾವು 2 ಇಂಚನ್ನು ನೆಕ್ ಬಿಡ್ತು ಅಂತ ಹೇಳಿ ಮಾರ್ಕಿಂಗ್ ಮಾಡಬೇಕು. ಆಮೇಲೆ ಶೋಲ್ಡರ್ ಏನೈತಲ್ಲ ಕರೆಕ್ಟಾಗಿನೇ ಅದ. ಅದಕ್ಕೆ ನಾನು ಅರ್ಧ ಇಂಚ್ ಆಗುವಷ್ಟು ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ಗೋಸ್ಕರ ಬಿಟ್ಬಿಟ್ಟು ಮಾರ್ಕ್ ಮಾಡಬೇಕಂತ ನಾನು ಹೇಳಿದೆ. ಇವಾಗ ಏನೈತಲ್ಲ ಆರ್ಮ್ ಹೋಲ್ ನಾವು ಕೂಡ ಇವಾಗ ಮಾರ್ಕ್ ಮಾಡಾದ ನಂತರ ನೀವು ಮಾರ್ಕಿಂಗ್ನ ಕಂಟಿನ್ಯೂ ಮಾಡ್ತೀನಿ. ಮೊದಲಿಗೆ ಇವಾಗ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಮಾರ್ಕಿಂಗ್ನ ಮಾಡಿದ್ದೀವಿ. ಅರ್ಧ ಇಂಚ್ ಆಗುವಷ್ಟು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಗೆರೆನ ಹೇಳಿದೆ. ಇವಾಗ ಏನೈತಲ್ಲ ನಾನು 5.25 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ ಈ ರೀತಿಯಾಗಿ ನಾವು ಒಂದು ಗೆರೆನ ಎಳ್ಕೋಬೇಕಾಗ್ತದೆ. ಇದಾದ ನಂತರ ಬ್ಯಾಕ್ ಪಾರ್ಟಲ್ಲಿ 1.25 ಇಂಚ್ಗೆ ಮಾರ್ಕ್ ಮಾಡಿದ್ವಿ. ಫ್ರಂಟ್ ಪಾರ್ಟಲ್ಲಿ 1 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಹಾಗೆ ಕರ್ವ್ ಸ್ಕೇಲನ್ನು ತಗೊಂಡು ನೀವು ಇಲ್ಲಿ ಕರ್ವ್ ಸೇಪಲ್ಲಿ ಸ್ವಲ್ಪ ಒಳಗಡೆ ಬರೋ ರೀತಿಯಾಗಿ ಇವಾಗ ನಾನು ಕರ್ವ್ ಸ್ಕೇಲ್ನ ಇಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಯಾಕಂತಂದರೆ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ನೀಟಾಗಿ ಬರ್ತೈತಿ, ಅದಕ್ಕೋಸ್ಕರ. ನೀವು ಕರೆಕ್ಟಾಗಿ ಬ್ಲೌಸ್ ಮಾರ್ಕಿಂಗ್ ಮಾಡಲಿಕ್ಕೆ ಕಲ್ತ್ರಿ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಬ್ಲೌಸ್ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡೋದನ್ನು ನೀವು ಕಲಿತೀರ. ನೋಡ್ತಾ ಇರ್ಬೋದು, ಇವಾಗ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಯಾವ ರೀತಿಯಾಗಿ 1/4 ಇಂಚ್ ಆಗೋಷ್ಟು ಒಳಗಡೆ ಬರೋ ರೀತಿಯಾಗಿ ನಾನು ಮಾರ್ಕನ್ನು ಮಾಡಿದ್ದೀನಿ. ಹಾಗೆ ಎದೆ ಸುತ್ತಳತೆ ಏನಿದೆಯಲ್ಲ ಅದನ್ನು ಕೂಡ ಇವಾಗ ಮಾರ್ಕನ್ನು ಮಾಡ್ತೀನಿ. ಎದೆ ಸುತ್ತಳತೆ 9.5 ಇಂಚು ಮತ್ತು ಸ್ಟಿಚಿಂಗ್ ಮಾರ್ಜಿನ್ 1.5 ಇಂಚು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟ್ಗಿಂತನೂ ಫ್ರಂಟ್ ಪಾರ್ಟಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಂತು. ನೋಡ್ತಾ ಇರ್ಬೋದು, ಇದು ಏನಕ್ಕೆ ಅಂತಂದರೆ ನಾವು ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಅದಕ್ಕೆ ಇವಾಗ ಫ್ರಂಟ್ ಪಾರ್ಟಲ್ಲಿ ಕೊರಳಿನ ಲೆಂತ್ ಬಂದು 6 ಇಂಚ್, ರೆಡಿ ಬ್ಲೌಸ್ ಒಳಗೆ 6 ಇಂಚ್ ಇತ್ತು. ಇವಾಗ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಬಿಟ್ಟೆ ನಾನು ಇವಾಗ 6 ಇಂಚ್ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ವಿಡ್ತ್ ಬಂದಿಲ್ಲಿ ನಾನು 2.25 ಇಂಚ್ ತೊಗೊಂಡಿದ್ದೀನಿ, ಮೇಲ್ಗಡೆ 2 ಇಂಚ್ ತೊಗೊಂಡಿದ್ದೀನಿ. ಹುಕ್ಸ್ ಪಟ್ಟಿ ಏನು ಜಾಯಿಂಟ್ ಮಾಡ್ತೀವಲ್ಲ ಆ ಸೈಡ್ ಏನೈತಲ್ಲ ಇಲ್ಲಿ 2.25 ಇಂಚ್ ತೊಗೊಂಡು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಇದಾದ ನಂತರ ನಿಮಗೆ ಯಾವ ರೀತಿಯಾಗಿ ಕೊರಳಿನ ಶೇಪ್ ಬೇಕಲ್ಲ ಇವಾಗ ನೀವು ಡ್ರಾ ಮಾಡ್ಕೋಬೋದು. ಈ ಬ್ಲೌಸ್ ಕಟಿಂಗ್ ಯಾರೆಲ್ಲ ನೋಡ್ಲಕತ್ತೀರಲ್ಲ, ನೀವು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದು
ತುಂಬ ಜನ ಟೈಲರ್ಸ್ ಕಂಪ್ಲೇಂಟ್ ಮಾಡ್ತಾಯಿದ್ರು, ತುಂಬ ಜನ ಹೇಳ್ತಾಯಿದ್ರು ಅದೇ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡಿ ತೋರಿಸಿದ್ರು ಕೂಡ ಅದೇ ರೀತಿಯಾಗಿ ಪ್ರಾಬ್ಲಮ್ ಬರ್ತೈತಿ ಅಂಥೇಳಿ. ಇವಾಗ ಏನೈತಲ್ಲ ನಾನು ಟೆಕ್ಸ್ಟ್ ಪಾಯಿಂಟನ್ನು ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಶೋಲ್ಡರ್ ಜಾಯಿಂಟ್ ಏನು ಮಾಡಿರ್ತೀವಲ್ಲ ಅಲ್ಲಿಂದ ಈ ರೀತಿಯಾಗಿ ರೆಡಿ ಬ್ಲೌಸನ್ನು ಕರೆಕ್ಟಾಗಿದೆ ರೆಡಿ ಬ್ಲೌಸ್ ಅಂತ ಕಸ್ಟಮರ್ಸ್ ಹೇಳಿದರು ಅಂತಂದರೆ ರೆಡಿ ಬ್ಲೌಸ್ನ ಇಟ್ಬಿಟ್ಟು ಈ ರೀತಿಯಾಗಿ ಮಾರ್ಕನ್ನು ಮಾಡ್ಬೋದು. ನಾನು ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟೆ ನೋಡ್ತಾ ಇರ್ಬೋದು ನೀವು. ನಾನು ಮಾರ್ಕಿಂಗ ಮಾಡ್ತಾಯಿದ್ದೀನಿ. ಏನಿಲ್ಲಿ ಪಾಯಿಂಟ್ ಮಾಡಿದ್ದೀವಲ್ವ ನಾನು ಸೆಕೆಂಡ್ ಡಾಟ್ ಪಾಯಿಂಟನ್ನು ಇವಾಗ ಒಂದು ಸ್ಟ್ರೈಟಾಗಿ ಲೈನನ್ನು ಎಳ್ಕೊಂಡು ನಮ್ಮ ಮಾರ್ಕಿಂಗ್ನ ಮಾಡೋಣಂತ. ಇವಾಗ ಮಾರ್ಕಿಂಗ ಮಾಡೋದು ಮುಗೀತು. ಇವಾಗ ಹುಕ್ಸ್ ಪಟ್ಟಿ ರೆಡಿ ಎಷ್ಟಿದೆ ಅಂಥೇಳಿ ನಾನು ನೋಡ್ತಾ ಇದ್ದೀನಿ. ಈ ರೆಡಿ ಬ್ಲೌಸ್ ಏನೈತಲ್ಲ ಅದು ಕರೆಕ್ಟಾಗಿಯೇ ಇದೆ, ಇದೇ ರೀತಿಯಾಗಿ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದರು. ಹಾಗೆ ಹುಕ್ಸ್ ಪಟ್ಟಿ ನೋಡ್ತಾ ಇರ್ಬೋದು, ನಾನು ಮಾರ್ಕಿಂಗ್ನ ನೋಡ್ತಾ ಇದ್ದೀನಿ ಎಷ್ಟಿದೆ ರೆಡಿ ಅಂಥೇಳಿ. ಕರೆಕ್ಟಾಗಿ 4 ಇಂಚಿದೆ. ಮತ್ತು ನಾವು ಪೈಪಿಂಗ್ ಮಾಡಬೇಕಾಯ್ತು ಅಂತಂದರೆ 1/4 ಇಂಚ್ ಬೇಕಾಗ್ತೈತಿ. ಆ 1/4 ಇಂಚ್ ಬಿಟ್ಬಿಟ್ಟೆ ನಾನು ಕರೆಕ್ಟಾಗಿ 5 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ತೀನಿ. 5 ಇಂಚ್ ಏನಕ್ಕೆ ಅಂತಂದರೆ ಟಕ್ಸ್ ಹಿಡ್ತೀವಲ್ಲ, ಇದು 4 ಟಕ್ಸ್ ಬ್ಲೌಸ್ ನಾನು ತೋರಿಸ್ತಿರೋದು. ಆಮೇಲೆ ಕ್ರಾಸ್ ಬೆಲ್ಟನ್ನು ನಾವು ಜಾಯಿಂಟ್ ಮಾಡೋದಕ್ಕೋಸ್ಕರ ಅರ್ಧ ಇಂಚು, ಟೋಟಲಾಗಿ 5 ಇಂಚ್ ತೊಗೊಂಡಿದ್ದೀನಿ. ಈ ಸೈಡ್ ಏನೈತಲ್ಲ ಒಂದು ಅರ್ಧ ಇಂಚ್ ಆಗೋಷ್ಟು ಈ ರೀತಿಯಾಗಿ ಮಾರ್ಕನ್ನು ಮಾಡಿದ್ದೀನಿ. ಇಲ್ಲಿ 3/4 ಇಂಚ್ ಆಗೋಷ್ಟು ನಾನು ಮಾರ್ಕನ್ನು ಮಾಡ್ತೀನಿ. ಇಲ್ಲಿ ಡಾಟ್ ಹಿಡಿಬೇಕಾಯಿತು ಅಂತಂದರೆ ಸೆಂಟ್ರ್ ಡಾಟ್ ಪಾಯಿಂಟ್ನ ಇಲ್ಲಿ ನಾನು 3/4 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ವಿಡ್ತ್ನ ನೀವು ಎಷ್ಟು ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡು. ನಾನು ಇಲ್ಲಿ ಆ ಸೈಡ್ 1 ಇಂಚು ಈ ಸೈಡ್ 1 ಇಂಚು ಟೋಟಲಾಗಿ 2 ಇಂಚ್ ತೊಗೊಂಡಿದ್ದೀನಿ. ನೀವು 2 ಇಂಚ್ ಇಲ್ಲ ನಾನು 1.5 ಇಂಚ್ ತೊಗೊಳ್ತೀನಿ ಅಂತಂದರೆ 1.5 ನೀವು 2 ಭಾಗ ಮಾಡಿ ಸೆಂಟ್ರ್ ಪಾಯಿಂಟ್ ಏನಿದೆಯಲ್ಲ ಆ ಸೈಡ್ ಅರ್ಧ ಈ ಸೈಡ್ ಅರ್ಧ ಮಾರ್ಕ್ ಮಾಡ್ಬೋದು. 1 ಇಂಚ್ ತೊಗೊಂಡ್ರೆ ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ತೊಗೋಬೋದು. ಲೆಂತ್ ಬಂದು 2.5 ಇಂಚ್ಗೆ ನಾನು ಮಾರ್ಕ್ ಮಾಡಿಬಿಟ್ಟು ಇವಾಗ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ನೀವು ರೆಡಿ ಬ್ಲೌಸ್ ಒಳಗೆ ಎಷ್ಟಿದೆ ಅಳತೆ ತೊಗೊಂಡು ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಇವಾಗ ನೋಡ್ತಾ ಇದ್ದೀರಲ್ವ, ಇವಾಗ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂತ ಹೇಳಿ ತುಂಬ ಈಸಿ ಮೆಥಡ್ ಒಳಗೆ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಪೈಪಿಂಗ್ ಬಟ್ಟೆ ಏನು ಜಾಯಿಂಟ್ ಮಾಡೋದಕ್ಕೋಸ್ಕರ 1/4 ಇಂಚ್ ಬೇಕಲ್ವ, ಅದನ್ನ ಬಿಟ್ಬಿಟ್ಟೆ ನಾನು 5 ಇಂಚ್ ತೊಗೊಂಡಿರೋದು. ಇವಾಗ ಎಲ್ಲ ಪಾಯಿಂಟನ್ನು ನಾನು ಕೂಡಿಸ್ತೀನಿ. ಆಮೇಲೆ ಇಲ್ಲಿ ನಾವು ಸೊಂಟದ ಸುತ್ತಳತೆ ಎಷ್ಟು 8 ಇಂಚ್ ಇದೆ ಅಲ್ವಾ, ಅದನ್ನ ಹೆಂಗೆ ಮಾರ್ಕ್ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ 3 ಇಂಚು ಇದೆ ಇಲ್ಲಿ. ಆಮೇಲೆ ನಾವು ವಿಡ್ತನ್ನು ಮಾರ್ಕ್ ಮಾಡಿದ್ವಲ್ವ ಅದನ್ನ ಬಿಟ್ಬಿಡಬೇಕು 3 ಇಂಚು. ಮತ್ತು ಅದನ್ನು ನಾವು ಎತ್ತಿಬಿಟ್ಟು ಇಲ್ಲೇನು ವಿಡ್ತೇನು ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. 3 ಇಂಚಿಂದ ಇಲ್ಲಿವರೆಗೂ ಎಷ್ಟು 8 ಇಂಚ್ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ನು ನೀವು ಕನ್ಫ್ಯೂಸ್ ಆಗ್ತಿದೆ ಏನಂದರೆ ಈ ರೀತಿಯಾಗಿ ನೀವು ಆರಾಮಾಗಿ ಮಾರ್ಕಿಂಗ್ನ ಮಾಡ್ಬೋದು. ಇವಾಗೆಲ್ಲ ಪಾಯಿಂಟ್ನು ಕೂಡ ನಾನು ಸೇರಿಸ್ತೀನಿ. ಈ ರೀತಿಯಾಗಿ ನೀವು ಚಿಕ್ಕ ಪುಟ್ಟ ಒಂದು ಟಿಪ್ಸ್ ಮುಖಾಂತರ ಬ್ಲೌಸ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿದ್ರಿ ಅಂತಂದರೆ ಆರಾಮಾಗಿ ಯಾವುದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ಇರ್ತಕ್ಕಂಥ ನಾರ್ಮಲ್ ಬ್ಲೌಸ್ ಆಗಿರ್ಬೋದು, ಕಟೋರಿ ಬ್ಲೌಸ್ ಆಗಿರ್ಬೋದು, ನೀವು ಆರಾಮಾಗಿ ಕಲಿಬೋದು. ಆಲ್ರೆಡಿ ವಿಡಿಯೋ ಒಳಗೆ ನಾನು ಕಟಿಂಗ್ ಬ್ಲೌಸ್ ಕೂಡ ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿನಿ. ಇದಾದ ನಂತರ ಇವಾಗ ಡಾಟ್ನ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಈ ಸೈಡ್ ಕೂಡ ಅದೇ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಮಾರ್ಕಿಂಗ್ ಮಾಡ್ತೀನಿ. ಆಮೇಲೆ ಇಲ್ಲಿ ಕ್ರಾಸ್ ಬೆಲ್ಟ್ನ ನಾನು ಯಾವ ರೀತಿಯಾಗಿ ಮಾರ್ಕಿಂಗ್ ಮುಂದೆ ಮಾಡಬೇಕಾಯಿತು ಅಂತಂದರೆ ಇವಾಗ ಮಾರ್ಕಿಂಗ್ ಮಾಡಾದ ನಂತರ ರೆಡಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂಥೇಳಿ ಮಾರ್ಕ್ ಮಾಡಿದ್ವಲ್ವ, ಕೆಳಗಡೆ ನೋಡ್ತಾ ಇರ್ಬೋದು. ಅದು ಎಷ್ಟು ಉಳಿದಿದೆ ಬಟ್ಟೆ ಅಂಥೇಳಿ ನೋಡಿಕೊಂಡು ಎಕ್ಸ್ಟ್ರಾನ ತೊಗೋಬೇಕಾಗತ್ತಿ. ಅದನ್ನು ಇವಾಗ ನಿಮಗೆ ಅಬ್ಸರ್ವ್ ಮಾಡಿ ನೀವು ನೋಡಿದ್ರಿ ಅಂತಾರೆ ಖಂಡಿತವಾಗ್ಲೂ ಗೊತ್ತಾಗ್ತೈತಿ. ಟಕ್ಸ್ ಪಾಯಿಂಟನ್ನು ಇವಾಗ ನಾನು ಲೆಂತನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಎಲ್ಲ 4 ಟಕ್ಸ್ ಬ್ಲೌಸ್ ಏನಿದೆಯಲ್ಲ ಎಲ್ಲ 4 ಟಕ್ಸ್ ಏನೈತಲ್ಲ ಮಧ್ಯದಲ್ಲಿ ಸ್ಪೇಸ್ ಒಂದೇ ರೀತಿಯಾಗಿ ಬರಬೇಕು. 1.5 ಇಂಚು ಬಂದಿದೆ ಇಲ್ಲಿ. ನಾನು ಎಲ್ಲ ಸೈಡೆಲ್ಲ ಅಷ್ಟು 1.5 ಇಂಚ್ಗೆ ಮಾರ್ಕ್ ಮಾಡಿಬಿಟ್ಟು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಇವಾಗ ಕೆಳಗಡೆ ಏನಿದೆಯಲ್ಲ ಕ್ರಾಸ್ ಬೆಲ್ಟ್ ಇವಾಗ ಮಾರ್ಕನ್ನು ನಾವು ಅಳತೆ ಮಾಡಿ ನೋಡಬೇಕು. ನೋಡಿ ಆದ ನಂತರ ನಾವು ಸ್ಟಿಚಿಂಗೋಸ್ಕರ ಅಂಥೇಳಿ 1 ಇಂಚ್ ಎಕ್ಸ್ಟ್ರಾ ಮಾಡಿಬಿಟ್ಟು ಕಟಿಂಗ್ ಮಾಡಿದರೆ ಕ್ರಾಸ್ ಬೆಲ್ಟು ಈಸಿಯಾಗಿ ನಾವು ಕಟಿಂಗ ಮಾಡ್ಬೋದು. ಇವಾಗ 4 ಟಕ್ಸನ್ನು ನಾನು ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಇವಾಗ ಸೊಂಟದ ಸುತ್ತಳತೆ ಮಾರ್ಕಿಂಗ್ ಮಾಡೋದಾಯಿತು. ಎದೆ ಸುತ್ತಳತೆ ಮಾರ್ಕಿಂಗ್ ಮಾಡಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆಮೇಲೆ ಆರ್ಮ್ ಹೋಲ್ ಕೂಡ ಇವಾಗ ಕಂಪ್ಲೀಟ್ ಆಗಿದೆ ಮಾರ್ಕಿಂಗ್ ಮಾಡಿ.
ಇವಾಗ ಆ ಬ್ಲೌಸ್ ಕಟ್ಟಿಂಗ್ನ ನಾನು ಮಾಡ್ತಾಯಿದ್ದೀನಿ. ಈ ಮೆಥಡನ್ನ ನಾನು ತುಂಬ ನಿಧಾನವಾಗಿಯೇ ತೋರಿಸಿದ್ದೀನಿ. ಇದೇನು ವಿಡಿಯೋ ಏನೈತಲ್ಲ ಲೆಂತ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ನಿಧಾನವಾಗಿಯೇ ತಿಳಿಸ್ಕೊಟ್ಟಿದ್ದೀನಿ. ಯಾಕಂತಂದರೆ ತುಂಬ ಜನ ಹೇಳಕತ್ತಿದ್ರು, ನಿಮ್ಮ ಒಂದು ಬ್ಲೌಸ್ ಕಟ್ಟಿಂಗ್ ಮೆಥಡ್ ನಮ್ಗೆ ಇಷ್ಟ ಆಗೈತ್ರಿ, ನಮ್ಗೆ ಹೆಲ್ಪ್ ಆಗೈತ್ರಿ ಅಂತ ಹೇಳಕತ್ತಿದ್ರಿ. ಅದಕ್ಕೋಸ್ಕರ ಈ 38 ಎದೆ ಸುತ್ತಳತೆ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೆ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋನ ಮಾಡ್ಲಾಕತ್ತೀನಿ. ಇದು ಕಟಿಂಗ್ ಮಾಡ್ತಿರೋದು ನಾನು ಲೈನಿಂಗ್ ಬ್ಲೌಸನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. ಇದೇ ಬ್ಲೌಸ್ನ ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರೊಳಗೆ ಅಂತಂದರೆ ಶೋಲ್ಡರ್ನ ಡ್ರಾಪ್ ಆಗದೆ ರೀತಿಯಾಗಿ ಯಾವ ರೀತಿಯಾಗಿ ನಾವು ಕಟಿಂಗ್ ಮಾಡೋವಾಗ ಒಂದಿಷ್ಟು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಅದನ್ನ ನೀವು ಸ್ಟಿಚಿಂಗ್ ವಿಡಿಯೋನ ನೋಡಿದ್ರಿ ಅಂತಂದ್ರೆ ಅತಿ ಕಡಿಮೆ ಸಮಯದೊಳಗೆ ಯಾವ ರೀತಿಯಾಗಿ ಸ್ಟೆಪ್ ವೈಸ್ ನೀವು ಬ್ಲೌಸ್ನ ಸ್ಟಿಚಿಂಗ್ ಮಾಡೋದಂತೇಳಿ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗ್ತೈತಿ. ಇವಾಗ ನಾನು ಇನ್ನು ನೆಕ್ಸ್ಟ್ ಏನೈತಲ್ಲ ಕ್ರಾಸ್ ಬೆಲ್ಟ್ ಒಂದು ಕಟಿಂಗ್ ಮಾಡಬೇಕು. ಎರಡನ್ನೂ ಫೋಲ್ಡ್ ಮಾಡಿಬಿಟ್ಟು ನಾನು ಎರಡೂ ಸೈಡ್ ಕೂಡ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಅಂತಂದರೆ ಒಂದು ಸ್ಟಿಚಿಂಗ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಇಲ್ಲ ನೀವು ಫೋರ್ಟೆಕ್ಸ್ ಬ್ಲೌಸ್ ಏನು ನಾವು ಮಾರ್ಕಿಂಗ್ ಮಾಡೀವಲ್ಲ ಎಲ್ಲದ ಕಡೆ ಒಂದೊಂದು ನಾಚ್ ಹಾಕ್ಕೊಂಡ್ರೂ ಕೂಡ ಅದು ಕೂಡ ಹೆಲ್ಪ್ ಆಗ್ತೈತಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತಲ್ಲ ಮಾರ್ಕ್ ಮಾಡಿ ಅಥವಾ ನಾಚ್ ಕೂಡ ಹಾಕ್ಕೊಂಡು ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು. ಯಾಕಂತಂದ್ರೆ ಅಳತೆ ಮಾಡೋದಕ್ಕಿಂತನೂ ನಾಚಿತ್ತು ಅಂತಂದರೆ ನೀವು ಪಟ ಪಟ ಅಂಥೇಳಿ ಟಕ್ಸ್ ಹಿಡಿಯೋದು ಕಂಪ್ಲೀಟ್ ಆಗಿಬಿಡ್ತೈತಿ. ಈ ರೀತಿಯಾಗಿ ಮಾಡೋದ್ರಿಂದ ಬ್ಲೌಸ್ ಅಂದ್ರೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬೇಸರ ಬರ್ತಿರ್ತೈತಿ. ಈ ರೀತಿಯಾಗಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಬರಲಾರ್ದೇ ರೀತಿಯಾಗಿ ನೀವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಲಾಕತ್ತೀರಿ ಅಂತಂದ್ರೆ ಅತಿ ಹೆಚ್ಚು ಒಂದು ದಿನದೊಳಗೆ ಜಾಸ್ತಿ ಕೂಡ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆ ಮಾರ್ಕಿಂಗಲ್ಲಿ ನಾನು ನೋಡ್ತಾ ಇದ್ದೀನಿ, ಎಷ್ಟು ಉಳಿದಿದೆ ಅಂಥೇಳಿ ನೋಡ್ತಾ ಇದ್ದೀನಿ. ಎರಡೂ ಸೈಡ್ ಕೂಡ 2 ಇಂಚ ಉಳ್ಕೊಂಡೈತಿ. ಫೋಲ್ಡ್ ಮಾಡಿಬಿಟ್ಟು ಇವಾಗ 4 ಲೇಯರ್ನ ನಾನು ಫ್ಯಾಬ್ರಿಕ್ ಇತ್ತು ಲೈನಿಂಗ್ ಇದೆ ಅಂತ ಹೇಳಿ 4 ಲೇಯರ್ನ ತೊಗೊಂಡಿದ್ದೀನಿ. ಯಾಕಂತಂದ್ರೆ ಮೇನ್ ಫ್ಯಾಬ್ರಿಕ್ ಏನೈತಿಲ್ಲ ಸ್ವಲ್ಪ ತೆಳುವಾಗಿರೋದ್ರಿಂದ ಈ ರೀತಿಯಾಗಿ 4 ಲೇಯರ್ನ ತೊಗೊಂಡು ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಬ್ಲೌಸ್ ಏನೈತಲ್ಲ ವಿಯರ್ ಮಾಡಿದ ನಂತರ ಕಂಫರ್ಟಬಲ್ ಅನ್ನಿಸ್ತೈತಿ. ಇವಾಗ ಮಧ್ಯದಲ್ಲಿ ಕೂಡ ನಾನು 2.25 ಇಂಚ್ ತೊಗೊಂಡು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಇವಾಗ ಕ್ರಾಸ್ ಬೆಲ್ಟು ಕಟಿಂಗು ಕಂಪ್ಲೀಟ್ ಆಯಿತು. ಲೆಂತ್ ಏನೈತಲ್ಲ ಜಾಯಿಂಟ್ ಮಾಡಿದ ನಂತರ ಎಕ್ಸ್ಟ್ರಾ ನಾವು ಕಟಿಂಗ್ ಮಾಡಿ ಬಿಡ್ಬೋದು. ಇವಾಗ 4 ಲೇಯರ್ನ ಕಟ್ ಮಾಡಿ ಇನ್ನು ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಒಂದೊಂದು ಲೇಯರ್ನ ತೊಗೊಂಡು ಸ್ಟಿಚಿಂಗ್ನ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಲೀವ್ ಕಟಿಂಗ್, ಫ್ರಂಟ್ ಪಾರ್ಟ್ ಕಟಿಂಗ್ ಮತ್ತು ಬ್ಯಾಕ್ ಪಾರ್ಟ್ ಕಟಿಂಗ್ ಫುಲ್ ಬ್ಲೌಸ್ಗೆ ಒಂದು ಅತಿ ನಿಧಾನವಾಗಿಯೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ನಾಚ್ ಏನಕ್ಕೆ ಅಂತಂದರೆ ನಾವು ಹುಕ್ಸ್ ಪಟ್ಟಿ ಸೈಡ ಜಾಯಿಂಟ್ ಮಾಡಲಿಕ್ಕೆ ಕ್ರಾಸ್ ಬೆಲ್ಟ್ ಯಾವುದು ಅಂತೇಳಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾಚ್ ಮಾಡಿದೆ. ಇವಾಗ ಫ್ರಂಟ್ ಪಾರ್ಟು, ಕ್ರಾಸ್ ಬೆಲ್ಟು, ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ಟೈಲರಿಂಗ್ ಒಳಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಫ್ರೆಂಡ್ಸಲ್ಲಿ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಲೈಕ್ ಕೊಡಿರಿ. ಲೈಕ್ ಕೊಡೋದ್ರಿಂದ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ನಮಗೂ ಕೂಡ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಮುಖಾಂತರ ಎಲ್ಲರೂ ಭೇಟಿ ಆಗ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಧನ್ಯವಾದಗಳು.